ಸರ್ಕಾರಿ ಫ್ರೀ ಸೈಟ್ ಹೆಸರಲ್ಲಿ ಭಾರಿ ಗೋಲ್ಮಾಲ್. ಜೆಡಿಎಸ್ ಲೀಡರ್ನಿಂದ ವಸತಿ ಇಲಾಖೆ, ಕಾರ್ಮಿಕ ಇಲಾಖೆ ಮಾನ ಹರಾಜು. ಈ ಪೋಸ್ಟಿಂಗ್ ಬರೋಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಾಕೊಂಡು ಬಂದಿದ್ದಾರೆ. ನಮ್ಮ ಹತ್ರ ಈ ಥರ ದುಡ್ಡು ತಗೊಳ್ಳೋದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ವಸತಿ ಇದರಲ್ಲಿ ಯಾವುದಕ್ಕೆ ನೋಡ್ಕೊಂಡು ವಲಸೆ ಕಾರ್ಮಿಕರಿಗೆ ಕೊಡೋ ಫ್ರೀ ಸೈಟ್ ಫಾರ್ ಸೇಲ್. ಟೋಟಲ್ 12 ಲಕ್ಷದಲ್ಲಿ ಇದು ಸರ್ ಫ್ರೀಯಾಗಿ ಕೊಡ್ತಾ ಇರೋದು. ನಾವೇನಂತ ತೋರಿಸ್ತಾ ಇದೀವಿ ಅಂದರೆ ಮೊದಲೆಲ್ಲ ಆಧಾರ್ ಕಾರ್ಡ್ ಇರಲಿಲ್ಲ, ವೋಟರ್ ಕಾರ್ಡ್ ಇರಲಿಲ್ಲ, ರೇಷನ್ ಕಾರ್ಡ್ ಇರಲಿಲ್ಲ, ಪಾನ್ ಕಾರ್ಡ್ ಇರಲಿಲ್ಲ, ಅವ್ರಿಗೆ ಏನೂ ಗ್ಯಾರಂಟಿನೇ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟಿಂದ AC ಗೆ DC ಗೆ ವಹಿಸಿದೆ. ನೀವು ಕನ್ಸಿಡರ್ ಮಾಡಿ ಯಾರು ಕೆಲಸ ಮಾಡ್ತಾ ಇದ್ರು ಮೊದಲು ಅಂಥವ್ರಿಗೆ ಕೊಡಿ. ಅಂಥವ್ರು ಯಾರಿದ್ದಾರೆ, ಇವ್ರು ಯಾರಿಗೆ ಕೊಡ್ತಾರೋ ಅವ್ರದ್ದೇ ಗ್ಯಾರಂಟಿ. 12 ಲಕ್ಷ ಕೊಟ್ರೆ ಸೈಟ್ ಜೊತೆ ಕಾರ್ಮಿಕರಿಗೆ ಕೊಡೋ ಸೌಲಭ್ಯಗಳು ಫ್ರೀ. ಈ ಸ್ಕೀಮಲ್ಲಿ ನೀವು ಸೈಟ್ ತಗೊಂಡ್ರೆ ಅವಾಗ ಏನಾಯ್ತು, ನೀವು ಅವ್ರ ಮಕ್ಕಳು ಅಂತ ಕನ್ಸಿಡರ್ ಆಯಿತು. ಇವಾಗ ಸೈಟ್ ಬಂದಿದೆ, ಮನೆ ಸಿಕ್ತು. ನೆಕ್ಸ್ಟ್ 60 ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ, 3,000 ತಿಂಗಳಿಗೆ. ಅದಾದ್ಮೇಲೆ ಬದುಕಿರೋವರೆಗೂ ಸಿಗುತ್ತೆ. ನಿಮಗೇನಾದ್ರು ಇದ್ದಕ್ಕಿದ್ದಂಗೆ ಹಾಸ್ಪಿಟಲೈಸೇಷನ್ ಆದರೆ ಏನೋ ಹೆಚ್ಚು ಕಡಿಮೆ ಆದರೆ 5 ಲಕ್ಷ ಗಂಟ ಗೌರ್ಮೆಂಟ್. ಸರ್ಕಾರಿ ಗೋಮಾಳದ ಸೈಟ್ಗಳಿಗೆ ಪರಮಶಿವ ಅಗ್ರಿಮೆಂಟ್. ನಿಮಗೆ ಗ್ಯಾರಂಟಿಗೆ ನಾವೇನ್ ಮಾಡ್ತೀವಿ, ಒಂದು ಆಂಡಿಮೆಂಟ್ ಕೊಡ್ತೀವಿ. ಅದು ಮನೆಯಲ್ಲೇ ಕರ್ಕೊಂಡು ಹೋಗಿ ನಿಮ್ದೇನು ರಿಸ್ಕ್ ಇರೋದಿಲ್ಲ. ನೀವು ಯಾರಿಗೋ ಮಾಡ್ತೀರಾ, ಅವ್ರಿಗೆ 6 ಲಕ್ಷ ಅಂತಾನೆ ಬರ್ಕೊಡ್ತೀವಿ. ನಿಮ್ದನ್ನ ನಾವು ತೋರಿಸೋದಿಲ್ಲ. ನಿಮ್ಗೆ ಇಂಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ. ಅಧಿಕಾರಿಗಳಿಗೆ ಬೇನಾಮಿಯಂತೆ ಈ JDS ಲೀಡರ್. ಗೋಸ್ಕರ ನಾವು ಗ್ಯಾರಂಟಿ ನಾವು ಕೊಡ್ತೀವಿ. ನಾವಲ್ಲಿ ದುಡ್ಡು ಕೊಟ್ಟು ಇದ್ದೀವಿ, ನಾವು ಗ್ಯಾರಂಟಿ ತಗೊಂಡಿಲ್ಲ. ಅವ್ರದ್ದು ಬೇನಾಮಿ ಪ್ರಾಪರ್ಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ, ನಮಗೆ ಗ್ಯಾರಂಟಿ ಇದೆ. ಅದಕ್ಕೆ ಒಂದು 20 ಕೋಟಿ ಅಲ್ಲಿ ತರಿಸಿದ್ದೀವಿ. 400 ಜನಕ್ಕೆ 5 ಲಕ್ಷ ಜನಕ್ಕೆ 20 ಕೋಟಿ ಕೊಟ್ಟಿದ್ದೀವಿ. ಬೇನಾಮಿ ಹೆಸರಲ್ಲಿ ಸರ್ಕಾರಿ ಜಮೀನು ಹೊಡೆಯೋದೆಂಗೆ ಗೊತ್ತಾ? ಲಂಚ ಕೊಟ್ಟು ನಾವು ಕೆಲಸ ತಗೋತೀವಿ ಗೌರ್ಮೆಂಟಿಂದ. ಅದೇ ಥರದಲ್ಲಿ ಇದನ್ನ ಸೈಟ್ ತಗೋತೀವಿ, ಮನೆ ತಗೋತೀವಿ. ಆ ಥರ ನಾವು ಮಾಡಿಲ್ಲ, ಲಂಚ ಕೊಡ್ತಾ ಇದ್ದೀವಿ. ಮಾಡಿರೋರಿಗೆ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ. ಜಡ್ಜ್ಗಳೇ ಈ ಪುಣ್ಯಾತ್ಮನ ಹತ್ರ ಲಂಚ ತಗೊಂಡಿದ್ದಾರಂತೆ. ಜಡ್ಜ್ಗಳೇ ಕೇಳ್ಬಿಡ್ತಾರೆ, ನಮ್ಗೇನಾದ್ರು ಪ್ರಾಪರ್ಟಿ ಲಿಮಿಟೇಷನ್ ಇದಾಗಿದ್ರೆ, ಒಂದು 10 ಎಕರೆ ಇದೆ ಅಂದರೆ 2 ಎಕರೆ ನಮಗೆ ಬೇನಾಮಿ ಮಾಡಿಕೊಡು, ಬಾಕಿದನ್ನ 8 ಎಕರೆ ಇಟ್ಕೊಳ್ಳೋ ಅಂತ ನಾನು ಮಾಡ್ಕೊಡ್ತೀನಿ, ಆರ್ಡರ್ ಮಾಡ್ತೀನಿ. CM ಸಾಹೇಬ್ರೆ ಇವರ ಹೆಂಡತಿ ಹೆಸರಿಗೆ ಗೋಮಾಳ ಬರೆದು ಕೊಟ್ಟವರಂತೆ. ಇದು ನಮ್ಮ ವಿಶೇಷ ಹೆಸರು. CM ಇಂದ ಬಂದಿರೋದು. CM ಇಂದ DC ಬರೆದ್ರು. DC ಇಂದ 4 ಎಕರೆ ಕೊಡಬೇಕು ಅಂತ ಗಿಡನಹಳ್ಳಿ ದಾಸನಪುರ 80 ಸರ್ವೆ ನಂಬರಲ್ಲಿ. ಸರ್ಕಾರಿ ಲೇಔಟ್ ಮಾಡೋದಕ್ಕೆ 35 ಲಕ್ಷ ಲಂಚ ಕೊಟ್ಟ ಭೂಪ. ಲೇಔಟ್ ಮಾಡೋದಕ್ಕೆ 30 ಲಕ್ಷ ಲಂಚ ಕೊಡಿಸ್ಬಿಟ್ಟಿದ್ದೀನಿ. ಆಲ್ರೆಡಿ 30 ಲಕ್ಷ ಆಗಿದೆ. ಪರಮಶಿವನ ಪರಪಂಚ ನಿರೀಕ್ಷಿಸಿ.